ಇನ್ನು ನೋಡಿ ಎಷ್ಟೆಷ್ಟು ಟಿಕೆಟ್ ಹರಿತಾರಲ್ಲ ಹೆಣ್ಮಕ್ಳುಗಳಿಗೆ ಫ್ರೀ ಅಲ್ವಾ. ಶಕ್ತಿ ಯೋಜನೆ ಸರ್ಕಾರ ಏನು ಬೆನ್ನು ತಟ್ಕೊಂಡಿದ್ದೇನೆ ಶಕ್ತಿ ಯೋಜನೆ. ಆ ಅಮ್ಮ ಒಬ್ರು ಹೇಳ್ತಾ ಇದ್ರಲ್ಲ, ಈ ಮಾತು ಇದಕ್ಕೂ ಕೂಡ ಅನ್ವಯ ಆಗುತ್ತೆ. ಬಡವ್ರಿಗೆ ಕೊಡಿ, ಬಡ್ಕೊಂಡು ತಿನ್ನೋರಿಗೆ ಯಾಕೆ ಕೊಡ್ತೀರಿ? ಶಕ್ತಿ ತುಂಬಬೇಕಾಗಿರುವಂಥದ್ದು ನೀವು ಯಾರಿಗೆ? ಬಡವರಿಗೆ. ಬಡದು ತಿನ್ನುವಂಥವ್ರಿಗೆಲ್ಲ. ದುಡ್ಡು ತಿಂತಾರಲ್ಲ ಪಾಪ ಅಂಥವ್ರಿಗೆ ಕೊಡಬೇಕು ನೀವು. ಈಗ ಆಗಿರೋದು ನೋಡಿ ಹೆಂಗಾಗಿದೆ ಅಂತ. ಈ ಟಿಕೆಟ್ ಹರಿತಾರಲ್ಲ, ಟಿಕೆಟ್ ಹರಿದಾದ ಮೇಲೆ ಸರ್ಕಾರಕ್ಕೆ ದುಡ್ಡು ಬರಬೇಕಲ್ಲ, ಸರ್ಕಾರದಿಂದ ಇಲಾಖೆಗಳಿಗೆ, ಸಾರಿಗೆ ಇಲಾಖೆಗೆ ದುಡ್ಡು ಬರಬೇಕಲ್ಲ. ಬರ್ತಾ ಇದೆಯಾ ದುಡ್ಡು? ಸರಿಯಾಗಿ ಬರ್ತಾ ಇಲ್ಲ. ಹಿಂಗಾಗೇನು ಅಂತಂದರೆ ಶಕ್ತಿ ಏನು ಜಾಸ್ತಿ ಆಗಬೇಕಾಗಿತ್ತಲ್ಲ, ಆ ಶಕ್ತಿ ಕ್ಷೀಣಿಸ್ತಾ ಇದೆ, ನಿಶಕ್ತಿ. ಸಾರಿಗೆ ಇಲಾಖೆ ಸಿಬ್ಬಂದಿಗಳ ಈ ಭವಿಷ್ಯ ನಿಧಿಗೂ ಕೂಡ ಸಂಕಷ್ಟ ಬಂದಿದೆ. ಸಾರಿಗೆ ನಿಗಮದ MD ಇದಕ್ಕೆ ಪತ್ರ ಬರೆದಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ. ನಿಜಕ್ಕೂ ಸಾರಿಗೆ ನಿಗಮದಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ MD. ದೇ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್. ಆದರೆ ಎಷ್ಟು ಅಂತ ಜೋಡಿಸ್ತಾರೆ? ಸಾರಿಗೆ 4 ನಿಗಮಗಳಿಗೆ ಶಕ್ತಿ ಯೋಜನೆಯ ಹಣವೇ ಬಂದಿಲ್ಲ, ಇನ್ನು ಬಾಕಿ ಉಳ್ಕೊಂಡಿದೆ. ಬರಬೇಕಾದಂಥ ಪ್ರಮಾಣದಲ್ಲಿ ಬಂದಿಲ್ಲ. ಅನುದಾನ ಕೊಡಲಿಲ್ಲ ಅಂತಂದ್ರೆ ಏನು ಮಾಡಬೇಕು? ಹೊರೆ ಗ್ಯಾರಂಟಿ, ಸಂಕಷ್ಟ ಗ್ಯಾರಂಟಿ. ಸಿಬ್ಬಂದಿಯ ಭವಿಷ್ಯ ತೂಯಾಲೆಗೆ ಬಂದುಬಿಡುತ್ತೆ. ಸಿಬ್ಬಂದಿಯ ಭವಿಷ್ಯ, ಯಾಕಂದರೆ ಆ ಭವಿಷ್ಯ ನಿಧಿನೇ ಬರ್ತಾ ಇಲ್ಲ. ಇವ್ರು ನೋಡಿದ್ರೆ ಸಂಬಳ ಜಾಸ್ತಿ ಮಾಡಿ ಅಂತಾರೆ. ಎಲ್ಲಿಂದ ಸಂಬಳ ಜಾಸ್ತಿ ಮಾಡ್ತಾರೆ? ಎಂಥ ಸ್ಥಿತಿ ನೋಡಿ. ಈ ನಿಜವಾಗ್ಲೂ ಅಪ್ರಾಪ್ತರಿಗೆ ದಾನ ಮಾಡಬಾರದು ಅನ್ನುವಂಥದ್ದು ಮಾತಿದೆ. ಇಲ್ಲೇನಾಗಿದೆ ಹೇಳಿ? ಇದ್ದವ್ರಿಗೂ ಕೊಡು, ಇಲ್ಲದವ್ರಿಗೂ ಕೊಡು. ಸಾಫ್ಟ್ವೇರ್ ಇಂಜಿನಿಯರ್ ಯಾರಾದರೂ ಈ ಬಸ್ಸಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಆಕೆಗೂ ಫ್ರೀ ಟಿಕೆಟು. ಏನು ಮನೆ ಮಂದಿಯೆಲ್ಲ ತುಂಬ್ಕೊಂಡು ಹೋಗ್ತಾರೆ ಹಂಗೇನೆ ಬಸ್ಗಳಲ್ಲಿ. ಏನಿದ್ರ ಅರ್ಥ ಹೇಳಿ? ಒಂದು ಸಂಗತಿನ ಹೇಳಲೇಬೇಕು. ಒಬ್ಬರು ಬಸ್ನವ್ರು ಹೇಳ್ತಾ ಇದ್ರು, ಯಾವುದೋ ಒಂದು ಊರಿಗೆ ಒಬ್ಬಕ್ಕೆ ಟಿಕೆಟ್ ಹರಿಸಿರ್ತಾರೆ. ಟಿಕೆಟ್ ಹರಿದ್ರು ಕೊಟ್ಟರೋರು, ದುಡ್ಡು ಕೊಡೋಂಗಿಲ್ಲ, ಕಾಸು ಕೊಡೋಂಗಿಲ್ವಲ್ಲ. ಇನ್ನೇನು ಊರು ಬಂತು ತಕ್ಷಣ ಇಳಿಯಮ್ಮ ಅಂತಂದ್ರೆ ಆ ಕೇಳಿದಂತೆ, ಏನಪ್ಪ ಅಷ್ಟೊಂದು ಮಳೆ ಬರ್ತಾ ಇದೆ ಗೊತ್ತಿಲ್ವ ನಿಮಗೆ? ಇಲ್ಲ ಯಾಕೆ ಇಳಿಲಿ? ಮುಂದಿನ ಊರಲ್ಲಿ ಇಳಿತೀನಿ ಅಂತ. ಮುಂದಿನ ಊರಿಗೆ ಇಳಿದ ಅಮ್ಮ ಇನ್ನೊಂದು ಬಸ್ ಹತ್ಕೊಂಡ್ಬಂದಿದ್ದಾಳೆ ಮಳೆ ಕಡಿಮೆ ಆದಮೇಲೆ. ಹಿಂಗಿದೆ ಸ್ಥಿತಿ. ಇಂಥವ್ರಿಗೆ ಏನಾದರೂ ಫ್ರೀಯಾಗಿ ಕೊಟ್ಟು ಮಾಡಿದ್ರೆ ಶಕ್ತಿ ಬರುತ್ತಾ ಸಾರಿಗೆ ಇಲಾಖೆಗೆ? ಸರ್ಕಾರಕ್ಕೆ ಇದು ಅರ್ಥ ಆಗಬೇಕು.